ಹಲೋ ಭೋಜನ ಪ್ರಿಯರೇ, ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಸೊಪ್ಪು ಹೆಸರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ. ಇದು ಹಳ್ಳಿಗಳ ಕಡೆ ಎಲ್ಲ ಮನೆಯಲ್ಲೂ ಕಾಮನ್ ಆಗಿ ಮಾಡ್ತಾರೆ. ಇದನ್ನು ಏನಪ್ಪ ಸ್ಪೆಷಲ್ ಅಂದರೆ ಇದು ಯಾವಾಗಲೂ ಸಿಗಲ್ಲ. ಸೊ ಅವರೆಕಾಳು ಮತ್ತು ತೊಗರಿಕಾಳು ಸೀಸನ್ ಯಾವಾಗೆಲ್ಲ ಬರುತ್ತೋ ಅವಾಗೆಲ್ಲ ಹಳ್ಳಿಗಳ ಕಡೆ ಇದು ಸಿಕ್ಕಾಪಟ್ಟೆ ಫೇಮಸ್. ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಅಲ್ಲಿ ಕಾಮನ್ ಆಗಿ ಮಾಡ್ತಾರೆ ಇದನ್ನು. ಸೊ ಇದು ಯಾವ ರೀತಿ ಅಂದರೆ ಈ ಥರ ಬಸ್ಸಾರು ಥರನೂ ಇರಲ್ಲ. ಸೊ ಬಸ್ಸಾರು ಥರನೇ ಸ್ವಲ್ಪ ಟೇಸ್ಟ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತಿದ್ದು. ಸೊ ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿರಲ್ಲ. ಸ್ವಲ್ಪ ಕಾಳು, ಪೆಪ್ಪರು, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದ್ದರೆ ಸಾಕು. ಸೊ ಇಷ್ಟರಲ್ಲೇ ನೀವು ಸಿಕ್ಕಾಪಟ್ಟೆ ಸಕ್ಕತ್ತಾಗಿರೋದು ಉಪ್ಸಾರು ಮತ್ತು ಸೊಪ್ಪೆಸರನ್ನ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದಂತ ನಾವು ಕೂಡ ತೋರಿಸ್ತೀವಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಯಾವ ರೀತಿ ಇತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ವ್ಯೂಸ್ ಡೌನ್ ಆಗಿದೆ, ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿವಿ. ಬನ್ನಿ ನೋಡೋಣ ಯಾವ ರೀತಿ ಉಪ್ಸಾರನ್ನ ಮಾಡೋದಂತ. ಫಸ್ಟು ಒಂದು ಪ್ಲೇಟಲ್ಲಿ ಸ್ವಲ್ಪ ಹುಣಸೆಹಣ್ಣು ತೊಗೊಳ್ಳಿ, ಒಂದು 5ರಿಂದ 6 ಚಿಟಿಕೆಯಷ್ಟು. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಫಸ್ಟೇ. ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ, ಒಂದು 15ರಿಂದ 20 ಎಸ್ಲನ್ನ ಜಜ್ಜಿಟ್ಕೊಳ್ಳಿ. ನೋಡಿ ಈ ಥರ ಜಜ್ಜಿಟ್ಕೋಬೇಕು. ಇದೆಲ್ಲ ಒಂದು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಪೆಪ್ಪರ್ ಪೌಡರ್ ಅಥವಾ ನೀವು ಪೆಪ್ಪರ್ ಇದ್ದರೆ ನೀವು ಅದನ್ನು ಪುಡಿ ಮಾಡಿ ಇಟ್ಕೋಬೋದು. ಅದಾದ ನಂತರ ಇಲ್ಲಿ ಅರ್ಧ kg ಅವರೆಕಾಯಿನ ತೊಗೊಂಡಿದ್ದೀವಿ ನಾವು. ಅವರೆಕಾಳು ನೋಡ್ತಾ ಇರ್ಬೋದು, ಇದು ಎಳೆಗಿರೋ ಅವರೆಕಾಳು. ಅದನ್ನು ನಾವು 2 ಲೀಟರ್ ನೀರಲ್ಲಿ ಹಾಕಿ ನಾವು ಬೇಯಿಸ್ಕೊತಾ ಇದ್ದೀವಿ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ನೋಡಿ ಈ ಥರ ಬಿಸಿನೀರು, ನಮ್ಮಮ್ಮ ಮುಂಚೆನೇ ಬಿಸಿನೀರು ತೊಗೊಂಡಿದ್ರು. ನೀವು ಇಲ್ಲ ಬೇಕು ಅಂದರೆ ತಣ್ಣೀರಲ್ಲೇ ಹಾಕಿ ಬೇಯಿಸ್ಕೋಬೋದು. ಇದು ಏನಕ್ಕೆ ಬೇಯಿಸ್ಕೊಳ್ಳೋದಂದರೆ ಸಾಂಬಾರು ಜೊತೆ ಅದನ್ನು ಕಲಿಸ್ಕೊಂಡು ತಿನ್ನೋದಕ್ಕೋಸ್ಕರ ಕಾಳು ಮತ್ತು ಕಾಳು ಸಪ್ರೇಟಾಗಿ ತಿನ್ನೋಕ್ಕೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಒಂದು 10ರಿಂದ 12 ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಅದ್ರ ನಂತರ ಉಪ್ಪು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿ ಅದು ಕಾಳು ಚೆನ್ನಾಗಿ ಬೆಂದಿರಬೇಕು. ಸ್ಕ್ವೀಸ್ ಮಾಡಿದ್ರೆ ಅದು ಸ್ಕ್ವೀಸ್ ಆಗೋ ಥರ ಇರಬೇಕು. ಅಂದರೆ ಹಿಚ್ಕಿದ್ರೆ ಅದು ಕಾಳು ಬೆಂದಿರಬೇಕು. ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಕಾಳು ಚೆನ್ನಾಗಿ ಬೆಂದ್ರೇ ಸಾಂಬಾರು ಚೆನ್ನಾಗಿ ಇದು ಮಾಡೋಕ್ಕಾಗೋದು. ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಾದ ನಂತರ ಇವಾಗ ಎಲ್ಲ ಪ್ರೋಸೆಸ್ ರೆಡಿ ಆಗಿದೆ. ನೆಕ್ಸ್ಟ್ ನೀವು ಸಾಂಬಾರು ನೀವೇ ರೆಡಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಹುಣ್ಸೆಹಣ್ಣು ಬೇಕು, ಎಷ್ಟು ಉಪ್ಪು ಮತ್ತು ಖಾರ ಎಷ್ಟು ಬೇಕು, ಕೊತ್ತಂಬರಿ ಸೊಪ್ಪು ಎಲ್ಲ ನೀವೇ ಆ್ಯಡ್ ಮಾಡಿಕೊಂಡು ಅದಕ್ಕೆ ನೀವು ಸಾಂಬಾರು ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ಹುಣ್ಸೆಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಪೆಪ್ಪರ್ ಪೌಡರು ನೋಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಅದು ನೀವು ರೆಡಿ ಮಾಡ್ಕೊಂಡಿದ್ರಲ್ವ ಕಾಳು ಮತ್ತು ಸ್ವಲ್ಪ ಅದ್ರದ್ದು ನೀರು ಫುಲ್ ಡ್ರೈ ಆಗೋವರೆಗೂ ಬೇಯಿಸ್ಬಾರ್ದು. ಸೊ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಹಾಕ್ಕೋಬೇಕು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ನಮ್ಗೆ ಈ ಥರ ಸ್ಕ್ವೀಸ್ ಮಾಡೋಕ್ಕೆಲ್ಲ ಆಗೋಲ್ಲ, ಕೈ ಉರಿಯುತ್ತೆ, ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ನೀವೆಲ್ಲ ಆ್ಯಡ್ ಮಾಡಿ ಮಿಕ್ಸಿಯಲ್ಲಿ ಸಾಂಬಾರು ಥರ ಅದನ್ನು ರುಬ್ಕೋಬೋದು. ಸೊ ರುಬ್ಬಿದ್ರೆ ಚೆನ್ನಾಗಿ ಟೇಸ್ಟ್ ಬರೋಲ್ಲ, ಅದಕ್ಕೋಸ್ಕರ ನಾವು ಈ ಥರ ಕೈಯಲ್ಲಿ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೋತಾರೆ. ನೋಡಿ ಅದು ಚೆನ್ನಾಗಿ ಹುಣಸೆಹಣ್ಣು ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದೆಲ್ಲ ಚೆನ್ನಾಗಿ ಸ್ಕ್ವೀಸ್ ಆಗಿ ಅದ್ರದ್ದು ಈ ಟೇಸ್ಟ್ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ನೀವು ಸ್ಕ್ವೀಸ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೋಬೇಕು. ಸಾಂಬಾರಂತೂ ಇದು ಮುದ್ದೆ ಜೊತೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ಇದು ಸಾಂಬಾರನ್ನ ನೀವು ತಿನ್ನೋದ್ರಿಂದ ಜೀರ್ಣಶಕ್ತಿ ಮತ್ತು ಜೀರ್ಣ ಆಗೋದು ಕೂಡ ಬೇಗ ಆಗುತ್ತೆ. ಆಮೇಲೆ ಇವಾಗ ಹುಷಾರಿರಲ್ಲ, ಬಾಯಿ ಕೆಟ್ಟಾಗೆಲ್ಲ ಈ ಥರ ಚೆನ್ನಾಗಿ ಮಾಡಿಕೊಂಡು ಆಲ್ಮೋಸ್ಟ್ ಅಲ್ಲೆಲ್ಲ ಹಳ್ಳಿ ಸೈಡ್ ಈ ಥರ ಚೆನ್ನಾಗಿ ತಿಂತಾರೆ. ಸೊ ನೋಡಿ ಈ ಥರ ಚೆನ್ನಾಗಿ ಇವಾಗ ಸಾಂಬಾರು ರೆಡಿಯಾಗಿದೆ. ಉಪ್ಸಾರು ನೋಡಿ ಈ ಥರ ಅದು ಕಲಸಾದ ನಂತರ ಅದನ್ನೆಲ್ಲ ಸ್ವಲ್ಪ ಸಪ್ರೇಟಾಗಿ ಹಿಂಡಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಸೊ ಇದ್ರ ಜೊತೆ ಮುದ್ದೆ, ಒಂದು ಮೊಟ್ಟೆ ತಿನ್ನಲ್ಲ ಅಂದರೆ ಮುದ್ದೆ ಮತ್ತು ಸ್ವಲ್ಪ ಕಾಳು ಹಾಕ್ಕೊಂಡು ತಿಂತಿದ್ರೆ ಸಾಂಬಾರಂತೂ ಸೂಪರು. ಸಾಂಬಾರು ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ.
ನೀವು ಅದು ಮಿಕ್ಸ್ಚರ್ ಎಲ್ಲ ಆ್ಯಡ್ ಮಾಡಿ ನೀವು ಕಲಿಸ್ಕೊಳ್ಳುವಾಗ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಖಾರ ಅದೆಲ್ಲ ನೋಡಿಕೊಂಡು ಚೆನ್ನಾಗಿ ನೀವು ರೆಡಿ ಮಾಡ್ಕೋಬೇಕು. ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಆದ್ರೂ ಸಾಂಬಾರು ಟೇಸ್ಟ್ ಹಾಳಾಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದರೆ ಸಾಂಬಾರು ರೆಡಿ ಮಾಡಿ ಯಾವ ಥರ ಇತ್ತಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಹೊಸ ಡಿಶ್ನ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು.